ಹಲೋ ಮಾಲ್ತಿ, ನಾನೀಗ ನಿನ್ ಮಗನ ಆಫೀಸಲ್ಲೇ ಇದ್ದೀನಿ. ಅಯ್ಯೋ ಡೋಂಟ್ ವರಿ, ಒಳ್ಳೆ ಹುಡುಗಿನ ಹುಡುಕೊಡ್ತೀನಿ. ಅಯ್ಯೋ ಗಂಟ್ ಹಾಕೇ ಹಾಕ್ತೀನಿ, ಆಯ್ತಾ? ಕೂಲ್. ಎಸ್ ಮೇಡಮ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನಮ್ ಕಡೆ ಒಂದಷ್ಟು ಹುಡುಗಿರು. ಓ, ಲೇಡೀಸ್ ಟ್ರಿಪ್. ಟೋಟಲ್ ಎಷ್ಟು ಜನ? ಅಯ್ಯೋ ದೊಡ್ಡ ಲಿಸ್ಟೇ ಇದೆ. ಸದ್ಯಕ್ಕೆ ಒಂದು 8 ಹುಡುಗಿರು. ಓ, ಅಷ್ಟಲಕ್ಷ್ಮಿಯರು. ಯಾವ ಜಾಗ? ತುಮಕೂರು, ತಿಪ್ಟೂರು, ಬೆಂಗಳೂರು, ಮಂಗಳೂರು. ಓಕೆ ಓಕೆ. ಟಾಟಾ ಸುಮೋ, ಸ್ಕಾರ್ಪಿಯೋ, ಕ್ವಾಲಿಸ್, ಇನೋವಾ? ಇಲ್ಲ ಬಿಡಿ, ಅಂತ ದೊಡ್ಡ ದೊಡ್ಡ ಆಸೆಗಳೆಲ್ಲ ನಿಮಗಿರ್ಬೋದು, ಬಟ್ ಅವ್ರಿಗೆ ಅದೆಲ್ಲ ಕೊಡಕ್ ಆಗ್ಬೇಕಲ್ಲ. ಬಡ್ಜೆಟ್ ನೋಡ್ತಾರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು. ಕರೆಕ್ಟ್ ಆಗಿ ಹೇಳಿದ್ರಿ. ಯಾವಾಗ್ಲೂ ಮೈಲೇಜ್ ಮುಖ್ಯ. ಗಾಡಿಗೆ ಇಂಜಿನ್ ಒಂದು ಚೆನ್ನಾಗಿದ್ರೆ ಸಾಕು. ಗಾಡಿ ಶೇಪು, ಕಲರು, ಸೀಟು ಯಾರಿಗ್ ಬೇಕು? ಒಟ್ನಲ್ಲಿ ಕಂಫರ್ಟಬಲ್ ಅಂಡ್ ಸ್ಮೂತ್ ಆಗಿರ್ಬೇಕು ಜರ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಪ್ಪ ನೀನು. ನಾನು ಜನಗಳಿಗೆ ಹೇಳ್ತಾ ಇರ್ತೀನಿ, ಕಲರ್ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ನಾನು ಈ ಫೀಲ್ಡ್ ಅಲ್ಲಿ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್, ಬಟ್ ರೇಟ್ ಮಾತ್ರ ಫಿಕ್ಸ್ಡ್. ರೇಟಾ? ಎಷ್ಟು? 9 ಕಿಲೋಮೀಟರ್. 9 ಇದೇನಿದು 9 ಕಿಲೋಮೀಟರ್? ಇದನ್ನ ಕನ್ಫ್ಯೂಸ್ ಆಗ್ತಾ ಇದಲ್ಲ ನೋಡಪ್ಪ. ನನಗೆ ನಿನ್ ಕ್ಯಾಲ್ಕುಲೇಷನ್ ಅರ್ಥ ಆಗ್ತಾ ಇಲ್ಲ. ಈ ಕಿಲೋಮೀಟರ್ ಲೆಕ್ಕದಲ್ಲಿ ವರದಕ್ಷಿಣೆನಾ? ವರದಕ್ಷಿಣೆನಾ? ಯಾರ ತಾಯಿ ತಾವು? ಬಂಗಾರಿ. ಬಂಗಾರಿ? ಬಂಗಾರಿ ಯಾರೇ ನೀ ಬುಲ್ಬುಲ್? ಏಯ್, ಯಾಕೆ ಮುಲ್ಮುಲ್ಲ ಕಪಾಳಕ್ ಹೊಡೆದು ಬಿಡ್ತೀನಿ. ನನ್ ಯಾರು ಅಂತ ತಿಳ್ಕೊಂಡು? ನಿಮ್ಮಮ್ಮನ ಫ್ರೆಂಡು ಬಂಗಾರಮ್ಮ, ಬ್ರೋಕರ್ ಬಂಗಾರಿನೋ? ಓ, ಬಂಗಾರಿ ಆಂಟಿ. ನೀವಿಷ್ಟೊತ್ತು ಮಾತಾಡಿದ ಹುಡುಗಿರ್ ಬಗ್ಗೆನಾ? ನಾವೇನ್ ಅನ್ಕೊಂಡ್ರಿ? ಅಯ್ಯೋ, ನಾನು ಬರೀ ಗಾಡಿ ಬಗ್ಗೆನೆ ಮಾತಾಡ್ತಿದ್ದೆ. ಯಾಕಂದ್ರೆ ಇದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ. ಆಮೇಲೆ ಇತ್ತೀಚೆಗೆ ಬರೀ ಹುಡುಗಿರೇ ಬಂದು ಬುಕ್ ಮಾಡ್ತಿದ್ರು. ನೀವು ಬೇರೆ ಹುಡುಗಿರ್ ಬಗ್ಗೆನೆ ಹೇಳ್ತಿದ್ರಲ್ಲ, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಬಾಸ್ ಬಂದ್ರು ಬಾಸ್. ಸರಿ ಸರಿ, ನೀವು ಹೊರಡಿ. ಲವ್, ಹುಡುಗಿನ ಯಾವಾಗ ತೋರಿಸ್ಲೋ? ಅಯ್ಯೋ, ಮುಂದಿನ ಭಾನುವಾರ ಬೇಕಾದ್ರೆ ಬಂದು ನೋಡ್ತೀನಿ. ಅಷ್ಟ್ರಲ್ಲಿ ಹುಡುಗಿರೇನ್ ಮುದ್ಕಿರ ಆಗಲ್ಲ. ಹೊರಡಿ. ನೋಡ್ತಾವ್ರೆ. ಸಂಡೇ ಸಂಡೇ. ಥ್ಯಾಂಕ್ ಯು. ಓಲ್ಡ್ ಕಸ್ಟಮರ್ ಮೇಡಮ್. ಲೇಡೀಸ್ ಟ್ರಿಪ್ ಮೇಡಮ್. ನೋಡ, ಈ ಕಾಲದಲ್ಲಿ ಮದುವೆ ಮಾಡ್ಕೋಬೇಕಂದ್ರೆ ಹುಡುಗಿನ ಸಿಗ್ತಾ ಇಲ್ಲಪ್ಪ. ಕೇರ್ಸಿಟಿ. ಒಂದು 1000ಕ್ಕೆ 800 ಜನ ಹುಟ್ಟವ್ರ ಹೆಣ್ಮಕ್ಳು. ಅದಕ್ಕೆಪ್ಪ ನೀನ್ ನೋಡೋದ್ ನೋಡ್ಕೋತಿಯಾ, ಸರಿಯಾಗಿ ನೋಡ್ಕೊಂಬಿಡು. ಒಂದೇ ಒಂದ್ಸಲ. ಯಾಕೆ 2ನೇ ಸಲ ಕೇಸ್ ಹಾಕ್ತಾರೋ? ಒಂದೇ ಸಲ ಸರಿಯಾಗಿ ನೋಡ್ಬೇಕು. ಸರಿಯಾಗಿ ನೋಡ್ಕೋಬೇಕು. ಹಂಗಾರೆ ಗುರಾಯಿಸ್ಬಿಡ್ತೀನಿ. ಕೂಲ್ ಡೌನ್. ಆಯ್ತು. ನಮಸ್ಕಾರ ಶಂಕರ. ನಮಸ್ಕಾರಮ್ಮ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಈಕೆ ನನ್ನ ಶ್ರೀಮತಿ. ನಮಸ್ಕಾರ. ನಮ್ ತಾಯಿ. ಇವಳು ನನ್ನ ಕೊನೆ ತಂಗಿ. ನಮಸ್ಕಾರ. ಇವರೆಲ್ಲ ನನ್ನ ಬಂಧು ಬಳಗ. ಇವರು ಹುಡುಗನ್ ಅಜ್ಜಿ. ಮಾತೇ ಬರೋಲ್ಲ. ಇವರು ಹುಡುಗನ್ ತಂದೆ. ಮಾತೇ ಆಡೋಲ್ಲ. ಇವಳು ಹುಡುಗನ್ ತಂಗಿ. ಮಾತೇ ನಿಲ್ಸಲ್ಲ. ಇವರು ನಿಮ್ಮಮ್ಮ. ತುಂಬಾ ಮಾತಾಡ್ತಾರೆ. ಇವನು ಹುಡುಗ, ಆ ದೇಶ ಪಾಂಡೆ. ಇವ್ರಗಳ ಮಧ್ಯೆ ನಂಗೆ ಮಾತಾಡಕ್ ಅವಕಾಶವೇ ಸಿಗಲ್ಲ. ತುಂಬಾ ತಮಾಷೆನಪ್ಪ ನೀವು. ಥ್ಯಾಂಕ್ ಯು. ಹುಡುಗಿನ್ ಕರ್ಕೊಂಡ್ ಬನ್ನಿ ಸರ್. ಕರ್ಕೊಂಡ್ ಬನ್ನಿ. ಆಯ್ತಾಯ್ತು. ಒಂದ್ ನಿಮಿಷ ನಿಂತ್ಕೊಳ್ರಿ. ಯಾಕೆ? ಅವನು ಹೆಂಗಸರನ್ನ ಹೇಗ್ ನೋಡ್ತಿದ್ದ ಅಂತ ನೋಡ್ಲಿಲ್ವಾ ನೀವು? ನನ್ಗಂತೂ ಇಷ್ಟ ಆಗ್ಲಿಲ್ಲ. ಹೌದು ಅಣ್ಣ, ಒಳ್ಳೆ ಹಸಿ ಮಾಂಸ ಕಂಡು ಹುಲಿ ತರ ನೋಡ್ತಾನೆ. ನನ್ ಗಂಡನೇ ನನ್ ಹಾಗೆ ನೋಡಲ್ಲ ಗೊತ್ತಾ. ನನ್ಗೆ ಯಾಕೋ ಅವ್ನ ನಡತೆ ಸರಿ ಇಲ್ಲ ಅಂತ ಕಾಣತ್ತೆ. ನೋಡ್ರೆ, ಒಂದ್ ಕೆಲಸ ಮಾಡೋಣ. ಹುಡುಗಿನ ತೋರ್ಸ್ಬೋಣ. ಆಮೇಲೆ ನಿಮ್ ಸಂಬಂಧ ನಮಗ್ ಬೇಡ ಅಂತ ಹೇಳ್ಬಿಡೋಣ. ಬಾಂಬ, ಇವಳೆ ನನ್ ಮಗಳು. ಮೋದೇವಿ ನೋಡಿ ಹೆಂಗ್ ನೋಡ್ತಾನೆ. ನೀನ್ ಹೋಗಮ್ಮ, ಹೋಗು.
ನೀವು ಕುಡೀರಿ. ಆ, ನಿಮ್ಮ ಅಭಿಪ್ರಾಯನ ನಿಧಾನವಾಗಿ ತಿಳಿಸಿ. ಆ? ಹಲೋ. ಓ ಶಂಕರ್ ಅವರೇ, ಹೇಳಿ ಏನ್ ಸಮಾಚಾರ? ಹುಡುಗ ಓಕೆ ಆದ್ನಾ? ಓಕೆನಾ? ಅವನೇನು ಹುಡುಗಿರ್ನೇ ನೋಡಿಲ್ವೇನ್ರಿ? ಹುಡುಗಿ ನೋಡಕ್ ಬಂದವನು ಅಲ್ಲಿರೋ ಹೆಂಗಸರನ್ನೆಲ್ಲ ಕೆಕ್ಕಸ್ಕೊಂಡ್ ನೋಡ್ತಾನೆ. ಅವನಿಗೆ ಬೇಕಾಗಿರೋದು ಹೆಣ್ಣಲ್ಲ, ಇಲ್ಲನ್ನ ಮಾರಿ ಏನಂತೆ? ಅವ್ರಿಗೆ ಹುಡುಗ ಇಷ್ಟ ಆಗ್ಲಿಲ್ವಂತೆ. ಬಚ್ಚಾವು.